ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಮುಂದೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಿದ್ದಾರೆ, ಅಂದರೆ ರದ್ದು ಮಾಡ್ತಾ ಇದ್ದಾರೆ. ಇದು ಸರ್ಕಾರದಿಂದ BPL ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ಹೌದು, ಕಳೆದ 2 ತಿಂಗಳಿಂದ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇತ್ತು. ರೇಷನ್ ಕಾರ್ಡ್ BPL ಕಾರ್ಡ್ ಇರೋರಿಗೆ ಅಥವಾ ಕಾರ್ ಇದ್ದವ್ರ ಬಗ್ಗೆ ಆಗಿರ್ಬೋದು, ಕಾರ್ ಇರೋರ್ದೆಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದರು. ಹಾಗೆ ಆಮೇಲೆ ಎಲ್ಲೋ ಬೋರ್ಡ್ ಕಾರ್ ಯಾರ್ಯಾರಿಗಿದೆ ಅವ್ರದ್ದೆಲ್ಲ ಕಾರ್ಡ್ ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಹಾಗಾಗಿ ಅದು 2 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಇದ್ರ ಬಗ್ಗೆ ಚರ್ಚೆ ನಡೀತಾನೆ ಇತ್ತು. ಇದುವರೆಗೂ 35 ಲಕ್ಷ BPL ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಹೌದು, ಅಂದರೆ ಸರ್ಕಾರದಿಂದ 6 ಮಾನದಂಡಗಳು, ಅಂದರೆ 6 ರೂಲ್ಸ್ನ ಇಟ್ಟಿದ್ದಾರೆ. ಇದೆಲ್ಲ ಯಾರ್ಯಾರು ಫಾಲೋ ಮಾಡ್ತಾ ಇಲ್ವೋ ಅವ್ರದ್ದೆಲ್ಲ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಇದುವರೆಗೆ 35 ಲಕ್ಷ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಹಾಗಾಗಿ ಏನದು ಮಾನದಂಡಗಳು, ನೀವು ಕೂಡ ಅದ್ರಲ್ಲಿ ಫಾಲೋ ಮಾಡ್ತಾ ಇದ್ದೀರಾ ಇಲ್ವಾ? ಯಾರು ಅವ್ರು ಹೇಳಿ, ಅಂದರೆ ಸರ್ಕಾರದಿಂದ ಯಾವುದೇ ರೀತಿ ಮೆಸೇಜ್ ಬರೋದಿಲ್ಲ ನಿಮ್ಮ ಕಾರ್ಡು ಕ್ಯಾನ್ಸಲ್ ಆಗ್ತಿದೆ ಅಂತಂದರೆ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ, ಈ ರೀಸನ್ನಿಂದ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗ್ತಿದೆ ಅಂತ ಯಾವುದೇ ರೀತಿ ಮಾಹಿತಿ ಬರೋದಿಲ್ಲ ನಿಮಗೆ. ನೆಕ್ಸ್ಟು ರೇಷನ್ ನ್ಯಾಯಬೆಲೆ ಅಂಗಡಿಗೆ ಹೋಗಿ ರೇಷನ್ ತರಕ್ಕೆ ಹೋದಾಗಲೂ ಅಥವಾ ನೀವು ಏನೇ ಗೌರ್ಮೆಂಟ್ ಕೆಲಸ ಆಗಬೇಕಂದ್ರೂ ನಮಗೆ ರೇಷನ್ ಕಾರ್ಡ್ ತುಂಬಾ ಇಂಪಾರ್ಟೆಂಟು, ಆವಾಗ ಗೊತ್ತಾಗುತ್ತೆ. ಸೊ ಹಾಗಾಗಿ ಅದೇನು ಮಾನದಂಡ ಅಂತ ತಿಳಿಸ್ಕೊಡ್ತೀನಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ಯಾರ್ಯಾರ ಹತ್ರ ಎಲ್ಲ BPL ರೇಷನ್ ಕಾರ್ಡ್ ಇದೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಇದು ತುಂಬಾ ಇಂಪಾರ್ಟೆಂಟು, ತುಂಬ ಸೀರಿಯಸ್ ಆಗಿ ಸರ್ವೆ ಮಾಡಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಏನದು 6 ಪಾಯಿಂಟ್ಸು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ ವಿಡಿಯೋನ ಸ್ಕಿಪ್ ಮಾಡಿದರೆ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ವಿಡಿಯೋ ನೋಡಿ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆವಾಗ ಯಾವುದೇ ಹೊಸ ವಿಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಶನ್ ಬರುತ್ತೆ, ನೀವು ವೀಡಿಯೋಸ್ನ ನೋಡ್ಬೋದು. ನನ್ನ ಚಾನಲಲ್ಲಿ ಬರೋ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿದ್ರೆ ನಮಗೆ ಇಷ್ಟ ಆಗ್ತಿದೆ ನಾನು ಮಾಡ್ತಿರೋ ವೀಡಿಯೋಸ್ ಅಂತೆಲ್ಲ ನನಗೆ ಗೊತ್ತಾಗತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ 2 ತಿಂಗಳಿಂದ ಸಾಕಷ್ಟು ಚರ್ಚೆ ನಡೀತಾ ಇತ್ತು ಈ BPL ರೇಷನ್ ಕಾರ್ಡ್ ಬಗ್ಗೆ. ಅಂದರೆ ಏನೆಲ್ಲ ಮಾನದಂಡಗಳಿದೆ, ಎಷ್ಟು ಅಂದರೆ ತುಂಬ ಚರ್ಚೆ ಆಗಿದ್ದು ಕಾರ್ ಬಗ್ಗೆ ಅಂತಲೇ ಅನ್ಬೋದು. ಯಾರೆಲ್ಲ ಕಾರ್ ಇಟ್ಕೊಂಡಿದ್ದೀರಾ ಅವ್ರದ್ದೆಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದರು, ಮತ್ತೆ ಚೇಂಜಸ್ನ ಮಾಡಿದ್ದಾರೆ. ಈಗ ಒಂದಾದ್ಮೇಲೆ ಒಂದು ತಿಳಿಸ್ಕೊಡ್ತೀನಿ ನಿಮಗೆ ಏನೆಲ್ಲ 6 ಮಾನದಂಡಗಳಿದೆ ಅಂತ. ಬನ್ನಿ ನೋಡೋಣ ಏನೇನೆಲ್ಲ ಇದೆ ಅಂತ. ಮೊದಲನೇದು, ನಿಮ್ಮ ವಾರ್ಷಿಕ ಆದಾಯ 1,20,000 ಮೀರಿರಬಾರದು. ಅಂದರೆ ನಿಮ್ಮ ಆ್ಯನ್ಯುಯಲ್ ಇನ್ಕಮು 1,20,000 ಮೇಲೆ ಇದ್ದು ನೀವು ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ, BPL ರೇಷನ್ ಕಾರ್ಡು ಯೂಸ್ ಮಾಡ್ತಿದ್ದೀರಾ ಅಂದರೆ ನಿಮ್ಮದು ಕೂಡ ಕ್ಯಾನ್ಸಲ್ ಆಗುತ್ತೆ. ಜಾಸ್ತಿ ಈ ರೀಸನಿಂದನೇ ಕ್ಯಾನ್ಸಲ್ ಆಗ್ತಾ ಇರೋದು. ಯಾಕಂದರೆ 1,20,000ಕ್ಕಿಂತ ಒಳಗಿರೋರು, ಬಡತನ ರೇಖೆಗಿಂತ ಒಳಗಿರೋರಿಗೆ ಅಂದ್ಬಿಟ್ಟು BPL ಕಾರ್ಡನ್ನು ಮಾಡಿಸೋದು. ಬಟ್ ತುಂಬ ಜನ 1,20,000 ಮೇಲೆ ಇದ್ದವರು ಕೂಡ ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಸೀರಿಯಸ್ ಆಗಿ ಸರ್ವೆ ಮಾಡಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಎರಡನೇದು ಬಂದು, ನಗರದಲ್ಲಿ ಮನೆಯ ವಿಸ್ತೀರ್ಣ 1,000 ಸ್ಕ್ವೇರ್ ಫೀಟ್ ಮೀರಿರಬಾರದು. ಅಂದರೆ ನೀವು ಸಿಟಿಲಿದ್ದು ನಿಮ್ಮ ಮನೆ ಇದೆ ಅಂತಂದರೆ ನಿಮ್ದು ಏನಾದ್ರು 1,000 ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ಇತ್ತು ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಹಾಗೆ ಮೂರನೇದು ಬಂದು, ಯಾವುದೇ ಸರ್ಕಾರಿ ಹುದ್ದೆಯಲ್ಲಿರಬಾರದು. ಅಂದರೆ ನೀವಿವಾಗ ರೇಷನ್ ಕಾರ್ಡ್ ಇಟ್ಕೊಂಡಿರ್ತೀರಾ ಅಥವಾ ನಿಮ್ಮ ಸದಸ್ಯರು, ಅಂದರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದೀರೋ ಅದರಲ್ಲಿ ಯಾರೊಬ್ಬರು ಕೂಡ ಗೌರ್ಮೆಂಟ್ ಕೆಲಸದಲ್ಲಿ ಇರಬಾರ್ದು. ಅದರಲ್ಲೂ ಯಾರೋ ಒಬ್ಬರು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದರೂ ಕೂಡ BPL ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಹಾಗೆ ನಾಲ್ಕನೇದು ಬಂದು, 7 ಎಕರೆಗಿಂತ ಹೆಚ್ಚು ಜಮೀನು ಮೀರಿರಬಾರದು. ಅಂದರೆ ನೀವೇನಾರ ಹಳ್ಳಿಲಿದ್ದೀರಾ ಅಂತಂದರೆ 1 ಎಕರೆ 2 ಎಕರೆ ಅಂತ ಎಲ್ಲ ಜಮೀನು ತೊಗೊಂಡಿರ್ತೀರಲ್ಲ, ಅದು 7 ಎಕರೆಗಿಂತ ಜಾಸ್ತಿ ನಿಮ್ಮ ಹತ್ರ ಇತ್ತು ಅಂದರೆ ನಿಮ್ಮ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಹಾಗೆ ವಾಣಿಜ್ಯ ತೆರಿಗೆ ಅಥವಾ ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು. ಅಂದರೆ ಟ್ಯಾಕ್ಸ್ ಪೇಯರ್ಸು, GST ಪೇಯರ್ಸು, ಅದು ಕೂಡ ನೀವು ಕಟ್ತಾ ಇದ್ದೀರಾ, ಇನ್ಕಮ್ ಟ್ಯಾಕ್ಸ್ ಆಗಲಿ GST ಫೈಲ್ ಮಾಡೋದಾಗಲಿ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಹಾಗೆ ಆರನೇದು ಏನಿಟ್ಟಿದ್ರು ಅಂತಂದರೆ, ವೈಟ್ ಬೋರ್ಡ್ ಕಾರ್ ಇದ್ದರೆ ಕೂಡ ಕ್ಯಾನ್ಸಲ್ ಆಗುತ್ತೆ. ನಿಮ್ಮ ಹತ್ರ ವೈಟ್ ಬೋರ್ಡ್ ಕಾರ್ ಇದ್ದರೆ ಫಸ್ಟಿಗೆ ಏನು ಹೇಳಿದರು, ನಿಮ್ಮ ಹತ್ರ ಕಾರ್ ಯಾರ್ಯಾರ ಹತ್ರ ಎಲ್ಲ ಕಾರ್ ಇದೆ ಅವ್ರದ್ದೆಲ್ಲ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದರು. ಬಟ್ ಅದು ತುಂಬ ಜನ ಅದನ್ನ ಅಪೋಸ್ ಮಾಡಿದ್ರು. ಯಾಕಂದರೆ ಇವಾಗ ಕಾರ್ ಇತ್ತು ಅಂದ ತಕ್ಷಣ ಅವರು ಶ್ರೀಮಂತರು ಆಗೋದಿಲ್ಲ. ಯಾಕಂದರೆ ಒಬ್ಬರು ಮನೇಲಿ 4-5 ಜನ ಇದ್ದೀರಾ ಅಂದರೆ ಆಬ್ವಿಯಸ್ಲಿ ಅವ್ರು ಕಾರ್ ಇಟ್ಕೊಂಡಿರ್ತಾರೆ. ಅವರು ಲೋನ್ ಮಾಡೋ ಸೆಕೆಂಡ್ ಹ್ಯಾಂಡ್ ಕಾರು ಏನೋ ಒಂದು ಇಟ್ಕೊಂಡಿರ್ತಾರೆ. ಬಟ್ ಏನಂದರೆ ಕಾರ್ ಇದೆ ಅಂದ ತಕ್ಷಣ ಅವ್ರು ಶ್ರೀಮಂತ
ಶ್ರೀಮಂತರಲ್ಲ ಅಂತ ತುಂಬ ಜನ ಅಪೋಸ್ ಮಾಡಿದ್ರು, ವಿರೋಧ ಪಕ್ಷದವರು ಕೂಡ ಅಪೋಸ್ ಮಾಡಿದ್ರು. ಹಾಗಾಗಿ ನಿಜ ಹೇಳ್ಬೇಕಂದ್ರೆ ಕರ್ನಾಟಕದಲ್ಲೇ 75% ಜನದ ಹತ್ರ ಕಾರ್ ಇದೆ. ಸೊ ಹಾಗಾಗಿ ಕಾರ್ ಇದೆ ಅಂದ ತಕ್ಷಣ ಅವ್ರು ಶ್ರೀಮಂತರಲ್ಲ ಅಂತ ತುಂಬ ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಆಮೇಲೆ ಆಹಾರ ಇಲಾಖೆ ಸಚಿವರೇ ಅನೌನ್ಸ್ ಮಾಡಿದ್ರು, ಏನಪ್ಪ ಅಂತಂದರೆ ವೈಟ್ ಬೋರ್ಡ್ ಕಾರ್ ಇರೋರ್ದು ನಾವು ಕ್ಯಾನ್ಸಲ್ ಮಾಡೋದಿಲ್ಲ, ಅಂದರೆ ವೈಟ್ ಬೋರ್ಡ್ ಕಾರ್ ಇರೋರ್ದು ಕ್ಯಾನ್ಸಲ್ ಮಾಡ್ತೀವಿ. ಯೆಲ್ಲೋ ಬೋರ್ಡ್ ಕಾರ್ ಇರುತ್ತಲ್ಲ, ಅವರು ಈ ಓಲಾ ಊಬರ್ ಬಾಡಿಗೆಗೋಸ್ಕರ ಕಾರ್ ತೊಗೊಂಡಿರ್ತಾರಲ್ಲ, ಸೊ ಅಂಥವ್ರದ್ದು ಕ್ಯಾನ್ಸಲ್ ಮಾಡಲ್ಲ, ವೈಟ್ ಬೋರ್ಡ್ ಕಾರ್ ಇರೋದು ಮಾತ್ರ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ಇವಾಗ ಅದನ್ನು ಕೂಡ ತೆಗೆದಿದ್ದಾರೆ. ನಿಮ್ಮ ಹತ್ರ ಕಾರ್ ಇತ್ತು ಅಂತಂದರೆ ಯಾವುದೇ ರೀತಿ ನಿಮಗೆ ಕ್ಯಾನ್ಸಲ್ ಮಾಡೋದಿಲ್ಲ. ಮೊದಲು ವೈಟ್ ಬೋರ್ಡ್ ಕಾರ್ ಇದ್ದರೆ ಮಾಡ್ತೀವಿ ಅಂತ ಹೇಳಿದರು, ಬಟ್ ಇವಾಗ ಅದು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಹಾಗಾಗಿ ಭಯಪಡೋ ಅಗತ್ಯ ಇಲ್ಲ. ತುಂಬ ಜನ ಕನ್ಫ್ಯೂಸ್ ಆಗಿದ್ರು, ಕಾರ್ ಇತ್ತು ಅಂದ ತಕ್ಷಣ ಕ್ಯಾನ್ಸಲ್ ಮಾಡ್ತಾರಾ BPL ಕಾರ್ಡ್ ಅಂತ. ಇಲ್ಲ, ಅದು ಇವಾಗ ತೆಗೆದಿದ್ದಾರೆ ಸದ್ಯಕ್ಕೆ. ನಿಮ್ಮ ಹತ್ರ ಕಾರ್ ಇದೆ ಅಂತಂದ್ರೂ ಕೂಡ ನಿಮ್ಮ BPL ಕಾರ್ಡ್ ಏನು ಕ್ಯಾನ್ಸಲ್ ಆಗೋದಿಲ್ಲ. ನೀವೆಲ್ಲ ಅನ್ಕೋಬೋದು, ಏನು ಇದಕ್ಕಿದ್ದಂಗೆ ಈ ಥರ ಇಷ್ಟೊಂದು ಸಡನ್ನಾಗಿ ಇಷ್ಟೊಂದು ಚೇಂಜಸ್ ಮಾಡಿ ಇಷ್ಟೊಂದು ಸ್ಟ್ರಿಕ್ಟ್ ಮಾಡ್ತಿದ್ದಾರೆ ಅಂತ. ಏನಕ್ಕಪ್ಪ ಅಂತಂದರೆ ಅರ್ಹ ಫಲಾನುಭವಿಗಳಿಗಿಂತ ಜಾಸ್ತಿ ಅನರ್ಹ ಫಲಾನುಭವಿಗಳು ಏನಿರ್ತಾರೆ ಅವರೇ ಜಾಸ್ತಿ BPL ಕಾರ್ಡ್ನ ಮಾಡಿಸ್ಕೊಂಡು ಯೂಸ್ ಮಾಡ್ತಿದ್ದಾರೆ ಅಂತ. ಅರ್ಹ ಫಲಾನುಭವಿಗಳಂದರೆ ಬಡತನ ರೇಖೆಗಿಂತ ಕಮ್ಮಿ ಇರೋರಿಗೇ BPL ಕಾರ್ಡ್ನ ಕೊಡೋದು. ಸೊ ಅಂಥವರು ಜಾಸ್ತಿ ಅನರ್ಹರಿರ್ತಾರಲ್ಲ, ಅಂದರೆ ಚೆನ್ನಾಗೇ ಇರ್ತಾರೆ, ಫೈನಾನ್ಷಿಯಲಿ ಚೆನ್ನಾಗಿ ಒಳ್ಳೆ ಸ್ಟೇಟಸಲ್ಲಿ ಇರ್ತಾರೆ, ಅಂಥವರು ಕೂಡ ತುಂಬ ಜನ BPL ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ. ಹಾಗಾಗಿ ಅರ್ಹ ಫಲಾನುಭವಿಗಳಿಗಿಂತ ಅನರ್ಹ ಫಲಾನುಭವಿಗಳೇ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಈ ಥರ ಸ್ಟ್ರಿಕ್ಟಾಗಿ ಸರ್ವೆ ಮಾಡಿ ಇದುವರೆಗೂ 35 ಲಕ್ಷ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಕೂಡ ಹುಷಾರಾಗಿರಿ, ಪ್ರತಿ ತಿಂಗಳು ಕೂಡ ರೇಷನ್ ತಗೊಳ್ಳಿ. ಯಾಕಂದರೆ ಇವಾಗ ನಾನೇ ವಿಡಿಯೋ ಮಾಡಿ ಹೇಳಿದ್ದೆ, ನೀವು 1 ತಿಂಗಳು ತೊಗೊಳೋದು ಮಿಸ್ ಮಾಡಿದ್ರು ಕೂಡ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ. ತುಂಬ ಸ್ಟ್ರಿಕ್ಟ್ ಮಾಡ್ತಿದ್ದಾರೆ. ಯಾರೆಲ್ಲ ಮಾಡಿಸ್ಕೊಂಡಿದ್ದೀರಾ ಅವ್ರಿಗೂ ಕೂಡ ತುಂಬಾ ಸ್ಟ್ರಿಕ್ಟಾಗಿ ಸರ್ವೆನ ಮಾಡ್ತಿದ್ದಾರೆ. ಇವಾಗ ಹೊಸ ರೇಷನ್ ಕಾರ್ಡ್ ಮಾಡಿಸ್ತಿರೋರ್ಗೂ ಅಷ್ಟೇ ತುಂಬಾ ಕಂಡೀಷನ್ಸು ಎಲ್ಲವೂ ಪ್ರತಿಯೊಂದು ಕೂಡ ಚೆಕ್ ಮಾಡಿನೇ ಹೊಸ ರೇಷನ್ ಕಾರ್ಡ್ನ ಇಶ್ಯೂ ಮಾಡುವಂಥದ್ದು. ಈಗ ನೆಕ್ಸ್ಟು ಆಹಾರ ಇಲಾಖೆಯಿಂದ ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ ಅನ್ನಭಾಗ್ಯ ಯೋಜನೆಯಿಂದ ನಿಮಗೆ ಇದ್ರ ಬಗ್ಗೆ ಕೂಡ ನಾನು ತಿಳಿಸ್ಕೊಟ್ಟಿದ್ದೆ. ಅನ್ನಭಾಗ್ಯ ಸ್ಮಾರ್ಟ್ ಕಾರ್ಡ್ ಅಂತ ಕೊಡಬೇಕು ಅಂತ ಸರ್ಕಾರದವ್ರು ಚಿಂತನೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಆದಷ್ಟು ಬೇಗ ಅಪ್ಡೇಟ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು. ಏನಪ್ಪ ಅದು ಅನ್ನಭಾಗ್ಯ ಸ್ಮಾರ್ಟ್ ಕಾರ್ಡ್ ಅಂದರೆ, ಇವಾಗ ಏನು ನೀವು ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗೆ ಹೋಗಿ, ಅಂದರೆ ಪ್ರತಿ ತಿಂಗಳು ರೇಷನ್ ತೊಗೊಳಕ್ಕೆ ಹೋಗ್ಬೇಕಾದ್ರೆ ನೀವೇನು ಮಾಡ್ತಿದ್ರಿ, ರೇಷನ್ ಕಾರ್ಡ್ ತೊಗೊಂಡು ಹೋಗ್ತಾ ಇದ್ರಿ. ಅವ್ರ ಕಂಪ್ಯೂಟ್ರಲ್ಲಿ ಅದನ್ನೆಲ್ಲ ನಿಮ್ಮ ರೇಷನ್ ಕಾರ್ಡ್ ಎಲ್ಲ ಹಾಕಿ ಪ್ರತಿ ಸತಿ ಹೋದಾಗಲೂ ಕೂಡ ನೀವು ತಂಬ್ ಇಂಪ್ರೆಷನ್ ಕೊಡಬೇಕು, ಹೆಬ್ಬೆಟ್ ಕೊಡಬೇಕಿತ್ತು. ಅವಾಗ ಏನಾಗ್ತಿತ್ತು, ಕೆಲವೊಂದ್ಸತಿ ಸರ್ವರ್ ಪ್ರಾಬ್ಲಮಿಂದನೋ ಅಥವಾ ಕೆಲವೊಂದ್ಸತಿ ತಂಬು ತಗೊಳೋದಿಲ್ಲ, ಅಂದರೆ ಒಬ್ರೊಬ್ರದ್ದು ಬೇಗ ತಗೊಳುತ್ತೆ, ಒಬ್ರೊಬ್ರದ್ದು ಅಂದರೆ ವಯಸ್ಸಾದವ್ರದ್ದಾಗಿರ್ಬೋದು ಅಥವಾ ಹೆಣ್ಮಕ್ಳದಾಗಿರ್ಬೋದು ಒಂದೊಂದ್ಸತಿ ತಗೊಳೋದಿಲ್ಲ. ಸೊ ಹಾಗಾಗಿ ಅವಾಗ ಏನಂತಾರೆ, ನ್ಯಾಯಬೆಲೆ ಅಂಗಡಿನಲ್ಲೂ ಕೂಡ ತುಂಬ ಜನ ಇದ್ದಾಗ ನೀವು ಸ್ವಲ್ಪ ಹೊತ್ತು ಕಾಯ್ತಾ ಇರಿ, ನಿಮ್ಮದು ತಗೊಳ್ತಾ ಇಲ್ಲ, ಆಮೇಲೆ ನೋಡ್ತೀವಿ ಅಂತ ತುಂಬ ಜನಕ್ಕೆ ಆ ಥರ ಆಗ್ತಾ ಇದೆ. ತುಂಬ ಕಂಪ್ಲೇಂಟ್ ಕೂಡ ಹೋಗಿದೆ. ಸೊ ಹಾಗಾಗಿ ಸರ್ಕಾರದವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಅನ್ನಭಾಗ್ಯ ಸ್ಮಾರ್ಟ್ ಕಾರ್ಡ್ ಅಂತ ಮಾಡ್ತಿದ್ದಾರೆ. ಸೊ ಇದರಲ್ಲಿ ಏನಿರುತ್ತೆ ಅಂದರೆ ಅನ್ನಭಾಗ್ಯ ಸ್ಮಾರ್ಟ್ ಕಾರ್ಡಲ್ಲಿ ಸೇಮ್ ನಿಮ್ಮ ರೇಷನ್ ಕಾರ್ಡಲ್ಲಿ ಇರೋ ಡೀಟೇಲ್ಸ್ ಎಲ್ಲ ಅಲ್ಲಿ ಇರುತ್ತೆ. ಅಲ್ಲಿ ಒಂದು QR ಕೋಡ್ ಅಂದರೆ ಒಂದು ಸ್ಕ್ಯಾನರ್ನ ಕೊಟ್ಟಿರ್ತಾರೆ. ಸೊ ಏನಪ್ಪ ಅಂತಂದರೆ ಅದರಲ್ಲಿ ನಿಮ್ಮ ತಂಬಾಗಿರ್ಬೋದು, ಅಂದರೆ ಇವಾಗ ಸೇಮ್ ರೇಷನ್ ಕಾರ್ಡಲ್ಲಿ ಏನೇನೆಲ್ಲ ಇನ್ಫಾರ್ಮೇಷನ್ ಇದೆ, ರೇಷನ್ ಕಾರ್ಡ್ ನಂಬರ್ ಆಗಿರ್ಬೋದು, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ, ನಿಮ್ಮ ಅಡ್ರೆಸ್ಸು ಪ್ರತಿಯೊಂದು ಕೂಡ ಆ ಕಾರ್ಡಲ್ಲಿ ಏನಿರುತ್ತೋ ಅದು ಕಾರ್ಡಲ್ಲಿ ಇರುತ್ತೆ. ಆವಾಗ ನೀವು ಪ್ರತಿ ಸತಿ ತಂಬು ಕೊಡೋ ಅಗತ್ಯ ಇರೋದಿಲ್ಲ, ಅಲ್ಲಿ QR ಕೋಡ್ ಇರುತ್ತಲ್ಲ. ಸೊ ಹಾಗಾಗಿ ಅದೊಂದು ಸ್ಕ್ಯಾನ್ ಮಾಡಿದ್ರೆ ಸಾಕು, ನಿಮಗೆ ರೇಷನ್ ನಿಮಗೆ ಅಂದರೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ, ನಿಮ್ಗೇನು ಸಿಗ್ತಾ ಇದೆ ಅದು ಸಿಗುವಂಥದ್ದು. ಸೊ ಹಾಗಾಗಿ ಇದನ್ನು ಆದಷ್ಟು ಬೇಗ ನಾವು ಜಾರಿಗೆ ತರ್ತೀವಿ ಅಂದ್ಬಿಟ್ಟು ಸರ್ಕಾರದವರೇ ಮಾಹಿತಿನ ಕೊಟ್ಟಿದ್ದಾರೆ ಆಹಾರ ಇಲಾಖೆಯಿಂದ. ಸೊ ಇದ್ರ ಬಗ್ಗೆ ಖಂಡಿತವಾಗ್ಲೂ ಆದಷ್ಟು ಬೇಗ ಅಪ್ಡೇಟ್ಸ್ನ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಅವಾಗ ಖಂಡಿತವಾಗ್ಲೂ ಇದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂದ ಕೂಡಲೇ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ಮಾಹಿತಿನ ಕೊಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾರೆ, ಹೀಗೆ ಎನ್ಕರೇಜ್ ಮಾಡ್ತಾರೆ, ನಿಮ್ಮ ಸಪೋರ್ಟೇ ನನ್ನ ಮೋಟಿವೇಶನ್. ಇದೇ ರೀತಿ ನಿಮಗೆ ಉಪಯೋಗ ಆಗುವಂತಹ, ನಿಮಗೆ ಹೆಲ್ಪ್ ಆಗುವಂತಹ, ನಿಮಗೆ ಇನ್ಫಾರ್ಮೇಷನ್ ಕೊಡುವಂಥ ಪ್ರಯತ್ನ ನಾನು ಮಾಡ್ತಾನೆ ಇರ್ತೀನಿ. ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ. ಆದಷ್ಟು BPL ರೇಷನ್ ಕಾರ್ಡ್
ಕಾರ್ಡ್ ಹೋಲ್ಡರ್ಸ್ಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ತುಂಬ ಜನಗಳಿಗೆ ಗೊತ್ತಿರೋದಿಲ್ಲ ಏನಕ್ಕಪ್ಪ ಕ್ಯಾನ್ಸಲ್ ಆಯಿತು ಅಂತ ಯೋಚನೆ ಮಾಡ್ತಿರ್ತಾರೆ. ಸೊ ಹಾಗಾಗಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ತುಂಬಾ ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ, ಹಾಗಾಗಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋಣ ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ನಮಸ್ಕಾರ. ಬಾಯ್.